ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸರ್ವೈವರ್ ಸೀರೀಸ್ ನ ಅಫಿಷಿಯಲ್ ಪೋಸ್ಟರ್ ರಿಲೀಸ್ ಆಗಿದೆ. ಒಂದು ಪೋಸ್ಟರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ರೀಸೆಂಟ್ ಡಬ್ಲ್ಯೂ ಪೋಸ್ಟರ್ಸ್ ಅಂತಾನೆ ಕರಿಬಹುದು. ರೋಮನ್ ರೈನ್ಸ್ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಬದಲಿಗೆ ಅದನ್ನ ಯಾವ ರೀತಿ ಡಿಸೈನ್ ಮಾಡಿದಾರೋ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ನವೆಂಬರ್ 28ನೇ ತಾರೀಕು ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಕನ್ಫರ್ಮ್ ಆಗಿದೆ ರೋಮನ್ ರೈನ್ಸ್ ಅವರು ಈ ಬಾರಿ ವಾರ್ ಗೇಮ್ ಅಲ್ಲಿ ಕಂಪೀಟ್ ಮಾಡ್ತಾ ಇರ್ತಾರೆ ಅಂತ. ಸೊ ರೋಮನ್ ರೈನ್ಸ್ ಅವರ ಟೀಮೇ ಈ ಬಾರಿ ವಾರ್ ಗೇಮ್ ಒಳಗಡೆ ಎಂಟ್ರಿನ ಕೊಡಬಹುದು. ಅಂಡ್ ಪೋಸ್ಟರ್ ಮಾತ್ರ ನಿಜವಾಗ್ಲೂ ಖಡಕ್ ಆಗಿ ಕದರ್ ಆಗಿ ಕಾಣಿಸ್ತಾ ಇದೆ. ನಿಮ್ಗೆ ಅನಿಸ್ತು ಪೋಸ್ಟರ್ ರೀಸೆಂಟ್ ಆಗಿ ನೋಡಿದಂತಹ ಪೋಸ್ಟರ್ ಗಳಿಗಿಂತ ಇದೆಲ್ಲವೂ ಕೂಡ ಬೆಟರ್ ಆಗಿದೆಯಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈ ಒಂದು ಪೋಸ್ಟರ್ ಗೆ ಸ್ಟಾರ್ ನು ಕೂಡ ಖಂಡಿತವಾಗ್ಲೂ ಕೊಡಿ. ನಾನಂತೂ ಈ ಒಂದು ಪೋಸ್ಟರ್ ಗೆ 5 ಸ್ಟಾರ್ ನ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಚೆಲ್ಸಿಯಾ ಗ್ರೀನ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಇಂಟರ್ಮ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗಿದ್ದಾರೆ. ಬಟ್ ಡಬ್ಲ್ಯೂ ಅವರು ನಿಧಾನಕ್ಕೆ ಆ ಒಂದು ಇಂಟರ್ಮ್ ಅನ್ನೋ ಒಂದು ವರ್ಡ್ ನ ರಿಮೂವ್ ಮಾಡಿ ಚೆಲ್ಸಿಯಾ ಗ್ರೀನ್ ಅವ್ರನ್ನೇ ಪರ್ಮನೆಂಟ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗಿ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅದಕ್ಕೆ ಮೈನ್ ರೀಸನ್ ನಮ್ಮ ರಿಯಾ ರಿಪ್ಲಿ ಅವರ ಇಂಜುರಿ. ರೀಸೆಂಟ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಅದರಿಂದ ಪ್ರಾಬಬ್ಲಿ ಅವರು ಇನ್ನೂ ಸ್ವಲ್ಪ ದಿನ ಔಟ್ ಇರಬಹುದು ಡಬ್ಲ್ಯೂ ಕಂಪನಿಯಿಂದ. ಅಂಡ್ ಅದಕ್ಕೋಸ್ಕರ ನಮ್ಮ ಡಬ್ಲ್ಯೂ ಅವರು ಚೆಲ್ಸಿಯಾ ಗ್ರೀನ್ ಅವರ ಚಾಂಪಿಯನ್ಶಿಪ್ ಇಂದ ಇಂಟರ್ಮ್ ಅನ್ನೋ ಒಂದು ವರ್ಡ್ ನ ರಿಮೂವ್ ಮಾಡಿ ಅವರನ್ನೇ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗಿ ಮಾಡೋಣ ಅಂತ ಪ್ಲಾನ್ ನ ಮಾಡ್ತಾ ಇದಾರಂತೆ. ನೋಡೋಣ ಅದನ್ನೆಲ್ಲ ಯಾವಾಗ ಅವರು ಕಾರ್ಯರೂಪಕ್ಕೆ ತಗೊಂಡು ಬರ್ತಾರೆ ಅಂತ. ಅಲ್ಲಿ ನೋಡಿದ್ರೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಟ್ಯಾಗ್ ಟೀಮ್ ಕೈಯಲ್ಲಿ ಪಿನ್ ಆಗ್ತಾ ಇದ್ದಾರೆ. ನನಗಂತೂ ಅದನ್ನ ನೋಡೋದಕ್ಕೇನೆ ಆಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ನ ಸ್ಟಾರ್ ರೇಟಿಂಗ್ ಬಗ್ಗೆ. ನಮ್ಮ ಡೇವ್ ಮೆಲ್ಸನ್ ಅವರ ಸಮ್ಮರ್ ಸ್ಲಾಮ್ ಸ್ಟಾರ್ ರೇಟಿಂಗ್ ರಿಲೀಸ್ ಆಗಿದೆ. ಯಾವ ಮ್ಯಾಚಿಗೆ ಎಷ್ಟೆಷ್ಟು ಸ್ಟಾರ್ ನ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋದಾದ್ರೆ ಮೊದಲನೇದಾಗಿ ನೈಟ್ 1 ನಲ್ಲಿ ಲಿವ್ ಮಾರ್ಗನ್ ಆಗಿ ಇಯೋಸ್ಕೈ ಅವರ ಮ್ಯಾಚಿಗೆ 4.25 ಸ್ಟಾರ್ ನ ಕೊಟ್ಟಿದ್ದಾರೆ. ಎಲ್ ನೈಟ್ ಸೋಲೋ ಸಿಕೋವಾ ಅಂಡ್ ರಾಯ್ಸ್ ಕೀಸ್ ವರ್ಸಸ್ ಊಸೋಸ್ ಅಂಡ್ ಜೇಕೋಫಾಟ್ ಅವರ ಮ್ಯಾಚಿಗೆ 3.5 ಸ್ಟಾರ್ ನ ಕೊಟ್ಟಿದ್ದಾರೆ. ಗಂತರ್ ಆಗಿ ನಿಕ್ ಆಲ್ಡಿಸ್ ಅವರ ಮ್ಯಾಚಿಗೆ 3.5 ಸ್ಟಾರ್ ಸಿಕ್ಕಿದೆ. ಫ್ಯಾಟಲ್ ಇನ್ಫ್ಲೂಯೆನ್ಸ್ ವರ್ಸಸ್ ಪೇಜ್ ಅಂಡ್ ಬೆಲ್ಲಾ ಟ್ವಿನ್ಸ್ ಅವರ ಮ್ಯಾಚಿಗೆ 1.5 ಸ್ಟಾರ್ ಸಿಕ್ಕಿದೆ. ಕಮ್ಮಿ ರೇಟೆಡ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಇದು. ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚಿಗೆ 4.25 ಸ್ಟಾರ್ ರೇಟಿಂಗ್ ಸಿಕ್ಕಿದ್ರೆ ನಮ್ಮ ಒಬಾಫೇಮಿ ಆಗಿ ಬ್ರಾಕ್ ಲೆಸ್ನರ್ ಅವರ ಎಲ್ ಮ್ಯಾಚಿಗೆ 3.5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಇನ್ನ ನೈಟ್ 2 ಕಡೆ ಬರೋದಾದ್ರೆ ಕೆವಿನ್ ಓಯನ್ಸ್ ವರ್ಸಸ್ ಗಂತರ್ ವರ್ಸಸ್ ಸ್ಯಾಮಿ ಝೈನ್ ವರ್ಸಸ್ ಫಿನ್ ಬ್ಯಾಲರ್ ಅವರ ಮ್ಯಾಚಿಗೆ 3.5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ನಮ್ಮ ಬೇರಿಂಗ್ ಕಾರ್ಬಿನ್ ಆಗಿ ಟ್ರಿಕ್ ವಿಲಿಯಂ ಅವರ ಮ್ಯಾಚಿಗೆ 1.75 ಸ್ಟಾರ್ ರೇಟ್ ಸಿಕ್ಕಿದೆ. ನಿಜವಾಗ್ಲೂ ಇದು ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಆಯಿತು. ಅಫ್ಕೋರ್ಸ್ ಡಿಸರ್ವಿಂಗು, ಯಾಕಂದ್ರೆ ಆನೆಸ್ಟ್ ಆಗಿ ಹೇಳ್ತೀನಿ, ನಮ್ಮ ಟ್ರಿಕ್ ವಿಲಿಯಂ ಅವರ ಇಂದ್ರಿಂಗ್ ವರ್ಕ್ ಹಾಗೆ ಮೈಕ್ ವರ್ಕಿಗೆ ನಾನಂತೂ ಫ್ಯಾನ್ ಖಂಡಿತವಾಗ್ಲೂ ಕೂಡ ಅಲ್ಲ. ನೆಕ್ಸ್ಟ್ ಇಲ್ಲಿ ಅವರು ಯಾವ ರೀತಿನಾದ್ರೂ ಇರಬಹುದು, ಬಟ್ ಮೈನ್ ರಾಸ್ಟರ್ ಅಲ್ಲಿ ಅವರು ನನ್ನನ್ನು ಇಂಪ್ರೆಸ್ ಮಾಡಿಲ್ಲ. ಇದಾದ್ಮೇಲೆ ಇಂಟರ್ಮ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಲ್ಲ, ಆ ಒಂದು ಮ್ಯಾಚಿಗೆ 2.25 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಡ್ಯಾನ್ ಓಜಿನ್ ಹಾಗೆ ಡೊಮಿನಿಕ್ ಮಿಸ್ಟೀರಿ ಅವರ ಮ್ಯಾಚಿಗೆ 1 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಇದು ಕೂಡ ಡಿಸರ್ವಿಂಗು, ಯಾಕಂದ್ರೆ ಮ್ಯಾಚ್ ಇನ್ನೂ ಕೂಡ ಅದ್ಭುತವಾಗಿ ಇರಬಹುದಾಗಿತ್ತು. ನಮ್ಮ ಚಾರ್ಟ್ ಗೇಬಲ್ ಹಾಗೆ ಪೆಂಟಾ ಅವರ ಮ್ಯಾಚಿಗೆ 4.25 ಸ್ಟಾರ್ ರೇಟಿಂಗ್ ಸಿಕ್ಕಿದ್ರೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚಿಗೆ 4.75 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಸೊ ಇದು ನಮ್ಮ ಡೇವ್ ಮೆಲ್ಸನ್ ಅವರ ಸಮ್ಮರ್ ಸ್ಲಾಮ್ ನೈಟ್ 1 ಹಾಗೆ ನೈಟ್ 2 ಮ್ಯಾಚ್ ಕಾರ್ಡ್ ರೇಟಿಂಗು. ನಿಮ್ಮ ಪ್ರಕಾರ ನಿಮ್ಮ ರೇಟಿಂಗ್ಸ್ ನ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಜವಾಗ್ಲೂ ರೋಮನ್ ರೈನ್ಸ್ ಕಂಪನಿಯಲ್ಲೇ ವೆಸ್ಟ್ ಅಂತೆ, ಅವನಿಲ್ಲ ಅಂದ್ರೆ ಯಾರಿಗೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ವಂತೆ ಅಂತ ರೀಸೆಂಟ್ ಆಗಿ 83 ವೀಕ್ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಎರಿಕ್ ಬಿಶೋಫ್ ಅವರ ಸ್ಪೆಷಲ್ ಗೆಸ್ಟ್ ಆಗಿ ಬಂದಂತಹ ನಮ್ಮ ಕೋನರ್ಡ್ ದ ಮಾರ್ಟ್ ಗೇಜ್ ಅವರು ರೀಸೆಂಟ್ ಆಗಿ ರೋಮನ್ ರೈನ್ಸ್ ಅವರ ಮೇಲೆ ತನ್ನ ಸ್ಟೇಟಸ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಯಾವ ರೀತಿ ಫ್ಯಾನ್ಸ್ ಗಳು ಇದಕ್ಕೆ ಔಟ್ರೇಜ್ ನ ಕೊಟ್ಟಿದ್ದಾರೆ ಅಂದ್ರೆ ಅವರು ಕೆಲವೊಂದಷ್ಟು ಲೈನ್ಸ್ ಗಳನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ನನಗನ್ಸುತ್ತೆ ರೋಮನ್ ರೈನ್ಸ್ ಅವರು ಮೋಸ್ಟ್ ಓವರ್ ರೈಟೆಡ್ ಮೈನ್ ಇವೆಂಟರ್ ಇನ್ ಡಬ್ಲ್ಯೂ ಹಿಸ್ಟ್ರಿ ಅಂತ. ಅಂದ್ರೆ ಡಬ್ಲ್ಯೂ ಹಿಸ್ಟ್ರಿಯಲ್ಲಿ ಮೋಸ್ಟ್ ಓವರ್ ರೈಟೆಡ್ ಮೈನ್ ಇವೆಂಟರ್ ಅಂತೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವ್ರು ಏನಾದ್ರೂ ಈ ಒಂದು ಇಂಡಸ್ಟ್ರಿಯಿಂದ ಡಿಸಪಿಯರ್ ಆದ್ರೆ ನಿಜವಾಗ್ಲೂ ಯಾರಿಗೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ವಂತೆ. ಅಂಡ್ ರೋಮನ್ ರೈನ್ಸ್ ಅವರ ಮ್ಯೂಸಿಕ್ ಕೂಡ ಅಷ್ಟೇ ಕೆಟ್ಟದಾಗಿದೆಯಂತೆ. ಅಂಡ್ ರೋಮನ್ ರೈನ್ಸ್ ಅವರ ಫ್ಯಾನ್ಸ್ ಗಳು ಕೂಡ ರೋಮನ್ ರೈನ್ಸ್ ಅವ್ರು ಏನಾದ್ರೂ ಈ ಒಂದು ಕಂಪನಿಯಿಂದ ಹೊರಗಡೆ ಹೋದ್ರೆ ಅವರು ಕೂಡ ತಲೆ ಕೆಡಿಸ್ಕೊಡೋದಿಲ್ವಂತೆ. ಅಷ್ಟೇ ಅಲ್ಲ, ಫೈನಲ್ ಆಗಿ ಹೇಳ್ತಾರೆ, ಗೋಲ್ಡ್ಬರ್ಗ್ ಅವ್ರೇನಾದ್ರೂ ಒಂದು ಮ್ಯಾಚ್ ಅಲ್ಲಿ 10 ನಿಮಿಷಕ್ಕಿಂತ ಜಾಸ್ತಿ ರೆಸ್ಲಿಂಗ್ ಕಂಟಿನ್ಯೂ ಮಾಡಿದ್ರೆ ಅವರೇ ರೋಮನ್ ರೈನ್ಸ್ ಅವರು ಆಗ್ಬಿಡ್ತಾರೆ ಅಂತ ನಮ್ಮ ರೋಮನ್ ರೈನ್ಸ್ ಅವರ ಬಗ್ಗೆ ಇವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಗೋಲ್ಡ್ಬರ್ಗ್ 10 ನಿಮಿಷ ಜಾಸ್ತಿ ರೆಸಲ್ ಮಾಡಿದ್ರೆ ಅವರೇ ರೋಮನ್ ರೈನ್ಸ್, ಅಂದ್ರೆ ರೋಮನ್ ರೈನ್ಸ್ ಅವ್ರನ್ನ ಇಲ್ಲಿ ಗೋಲ್ಡ್ಬರ್ಗ್ ಅವರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ, ನನಗೆ ಇದನ್ನ ಕೇಳೇ ತಲೆ ಕೆಟ್ಟೋಯ್ತು. ನಿಜವಾಗ್ಲೂ ಈಗ ಡಬ್ಲ್ಯೂ ನಿಂತಿರೋದೇ ರೋಮನ್ ರೈನ್ಸ್ ಮೇಲೆ. ಒಂದು ಟೈಮಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಕಂಪ್ಲೀಟ್ ಆಗಿ ಮರೆಮಾಚೋದಕ್ಕೆ ನೋಡಿದ್ರು, ಬಟ್ ಆಗ ಅವರು
ಕಂಪ್ಲೀಟ್ ಆಗಿ ಫೇಲ್ ಆದ್ರು, ಟಿಕೆಟ್ಗಳು ಮಾರಾಟ ಆಗ್ತಿರ್ಲಿಲ್ಲ. ಅಂಡ್ ಆ ಒಂದು ಟೈಮಲ್ಲಿ ಅವರೇ ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಬಂದ್ರು, ರಾಯಲ್ ರಂಬಲ್ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಿದ್ರು, ರೋಮನ್ ರೈನ್ಸ್ ಅವರ ಕೈಯಲ್ಲಿ ರಾಯಲ್ ರಂಬಲ್ ನ ವಿನ್ ಮಾಡಿಸಿದ್ರು. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಹೇಳ್ತಾ ಇದ್ದಾರೆ, ನಾನು ಹೇಳ್ದಂಗೆ ಮಾಡಿದ್ದೀನಿ, ನಾನು ಈ ಒಂದು ಇಂಡಸ್ಟ್ರಿನ ಸೇವ್ ಮಾಡಿದ್ದೀನಿ ಅಂತ. ಬಟ್ ಈ ವ್ಯಕ್ತಿ ಬಂದು ರೋಮನ್ ರೈನ್ಸ್ ಅವರ ಬಗ್ಗೆ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮ ಅಭಿಪ್ರಾಯ ಏನು ಇದ್ರ ಮೇಲೆ, ಈ ಒಂದು ಸ್ಟೇಟ್ಮೆಂಟ್ ಗಳ ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.